ಕಾರ್ಯಕ್ರಮದ ಆರಂಭಕ್ಕೆ ನಿನ್ನದೇ ಸ್ತುತಿ. ವೇದಿಕೆಯಲ್ಲಿ ಮೇರು ಕಲಾವಿದರ ಗಣ್ಯರ ಉಪಸ್ಥಿತಿ, ಮುಂಭಾಗದಲ್ಲಿ ತಮ್ಮೆಲ್ಲರ ಪ್ರಜ್ಞಾವಂತರಾದ ತಮ್ಮೆಲ್ಲರ ಕಲಾ ಆಸ್ವಾದದ ಮನೋಸ್ಥಿತಿ. ಅಭಿನಂದನೆಗಳು ತಮಗೆಲ್ಲ. ಅಚ್ಚ ಕನ್ನಡದ ಸೊಬಗನ್ನ ಸ್ವಚ್ಛಂದವಾಗಿ ಬಿತ್ತರಿಸುವ, ಕಸ್ತೂರಿ ಕನ್ನಡದ ಕಂಪನ್ನ ಇಂಪಾಗಿ ವಿಸ್ತರಿಸುವ, ಕನ್ನಡ ನಾಡಿನ ಕರಾವಳಿಯ ಶ್ರೀಮಂತ ಧೀಮಂತ ಏಕಮೇವಾದ್ವಿತೀಯ ಕಲೆಯೆಂದರೆ ಅದುವೇ ಯಕ್ಷಗಾನ. ಗಾನ ಗಾಯನಗಳ ಯಾನಗಳಲ್ಲಿ ಸರ್ವರು ಗುಣಗಾನ ಮಾಡುವುದಿದ್ದರೆ ಅದು ಯಕ್ಷಗಾನ. ಈ ಕಲೆಯ ತತ್ವವನ್ನ, ಸತ್ವವನ್ನ, ಮಹತ್ವವನ್ನ, ಆಳ ಒಳ ಎತ್ತರ ವಿಸ್ತಾರ ಇವುಗಳನ್ನು ಅರಿಯಬೇಕಾದರೆ ನಮಗಿರಬೇಕು ಆ ಕಲೆಯ ಕುರಿತಾದ ಆಳ ಅಧ್ಯಯನದ ದೂರದೃಷ್ಟಿ. ಕಲೆಯ ಬೆಲೆ ಅರಿತು ನಡೆಯುವುದು ಒಂದು ದೃಷ್ಟಿ. ಕಲೆಯ ನೆಲೆಗಾಗಿ ಸುರಿಸಬೇಕಾಗಿದೆ ನಿಸ್ವಾರ್ಥ ಸೇವಾವೃಷ್ಟಿ. ಸಾಂಪ್ರದಾಯಿಕ ಯಕ್ಷಗಾನದ ಚೌಕಟ್ಟಿನೊಳು ಉದಯಿಸಬೇಕಾಗಿದೆ ಹೊಸತನದ ಸೃಷ್ಟಿ. ಈ ಎಲ್ಲ ಸಮಷ್ಟಿಗಳಿಂದ ದೊರಕುವುದು ಯಕ್ಷಗಾನಕ್ಕೆ ಪ್ರಖರವಾದ ಪುಷ್ಟಿ. ಕಲಾವಿದನಾದವನು ತನಗೆ ಕೊಟ್ಟ ಪಾತ್ರವನ್ನು, ಆ ಪಾತ್ರದ ಚಿತ್ರಣವನ್ನು ತನ್ನ ಮನಸ್ಸಿನಲ್ಲಿ ಮನನ ಮಾಡಿಕೊಳ್ಳುತ್ತಾ ಆಕಾರಬದ್ಧವಾಗಿ ವೇಷವನ್ನು ಧಾರಣೆ ಮಾಡುತ್ತಾ ವೇಷಧಾರಿಯಾಗಿ, ಹಾಗೆ ಪಾತ್ರದ ಒಳಹೊಕ್ಕು ಅರ್ಥಾತ್ ಪಾತ್ರದಲ್ಲಿ ಪರಕಾಯ ಪ್ರವೇಶವನ್ನು ಮಾಡುತ್ತಾ ತಾನೇ ಆ ಪಾತ್ರಧಾರಿಯಾಗಿ ಅವನು ಪಾತ್ರಧಾರಿಯಾಗಿ ಇನ್ನು ತನ್ನ ಪ್ರಖರ ವಾಕ್ ಪಟುತ್ವದಿಂದ, ವಾಕ್ ಚಾತುರ್ಯದಿಂದ ಈ ಪಾತ್ರಕ್ಕೆ ಬೇಕಾದ ಪೂರಕವಾದ ಪೋಷಣೆಯನ್ನು ನೀಡುವಲ್ಲಿ ಅರ್ಥಧಾರಿಯಾಗಿ, ಹೀಗೆ ವೇಷಧಾರಿಯಾಗಿ, ಪಾತ್ರಧಾರಿಯಾಗಿ, ಅರ್ಥಧಾರಿಯಾಗಿ ರಂಗದಲ್ಲಿ ತನ್ನ ನಟನಾ ಕೌಶಲ್ಯದಿಂದ ಯಾರು ಪ್ರೇಕ್ಷಕರ ಮನಸ್ಸನ್ನು ಸೂರೆಗೊಳ್ಳುತ್ತಾನೋ, ಅವರ ಮನಸ್ಸಿನಲ್ಲಿ ಸ್ಥಿರವಾಗಿ ನಿಲ್ಲುತ್ತಾನೋ ಅವನೇ ನಿಜವಾದ ಯಕ್ಷಗಾನ ಕಲಾವಿದ. ಇಂಥ ಕಲಾವಿದರನ್ನ ರೂಪಿಸುವಲ್ಲಿ, ಪ್ರತಿಷ್ಠಾಪಿಸುವಲ್ಲಿ ನಮಗೊಬ್ಬ ದಕ್ಷ ಯಕ್ಷ ಗುರುವಿನ ಅಗತ್ಯವಿದೆ. ಆದರೆ ಇಲ್ಲಿ ನಮಗೆ ಆ ವಿಭಾಗದಲ್ಲಿ ಕೊರತೆ ಇಲ್ಲ. ಯಾಕೆಂದರೆ ಗುರುವಾಗಿ ತನ್ನ ಗುರುತರ ಜವಾಬ್ದಾರಿಯಿಂದ ಶಿಷ್ಯಂದಿರನ್ನ ಗುರಿ ಮುಟ್ಟಿಸುವಲ್ಲಿ, ಅವರ ಪ್ರತಿಭೆಯನ್ನು ಗರಿ ಕೆದರಿಸುವಲ್ಲಿ ನಿಸ್ಸೀಮರಾದ, ಸಮರ್ಥರಾದ ದಕ್ಷ ಯಕ್ಷ ಗುರು ಸುಬ್ರಹ್ಮಣ್ಯ ಪ್ರಸಾದರು ನಮ್ಮೊಡನಾಗಿರುವುದು ಸಂತೋಷದ ವಿಷಯ. ಯಾಕೆಂದರೆ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡುವ ಸತ್ಕರ್ಮಗಳು ಸದ್ಧರ್ಮ ಎನ್ನಿಸಿಕೊಂಡು ತದ್ವಾರ ಅದು ಭಗವಂತನ ಕೃಪೆಗೆ ಪಾತ್ರವಾಗುತ್ತದಂತೆ. ಆ ನೆಲೆಯಲ್ಲಿ ಈ ಕ್ಷೇತ್ರದಲ್ಲಿ ಮುನ್ನುಡಿಯನ್ನು ಬರೆದು ಶಿಷ್ಯರನ್ನು ಮುನ್ನಡೆಸಿಕೊಂಡು ಹೋಗುತ್ತಿರುವವರು ಶ್ರೀಯುತ ಸುಬ್ರಹ್ಮಣ್ಯ ಪ್ರಸಾದರು ಎಂದರೆ ಇದು ಅವರ ಮುಖಸ್ತುತಿಯೂ ಅಲ್ಲ, ಅತಿಶಯೋಕ್ತಿಯೂ ಅಲ್ಲ. ಇನ್ನು ಸಕಾಲಿಕವಾಗಿ ಈ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಕಲಾವಿದ, ಕಲಾ ಪೋಷಕ, ಕಲಾ ಪ್ರೋತ್ಸಾಹಕ, ಕಲಾ ನಾಯಕರಾದ ತಲ್ಲೂರು ಶಿವರಾಮ ಶೆಟ್ಟಿ ಇವರಿಗೆ ನೀವು ಸೇರಿ ಮಾಡಿದ ಸನ್ಮಾನ ಇದು ಯಕ್ಷಗಾನ ಕ್ಷೇತ್ರಕ್ಕೆ ಸಂದ ಗೌರವದ ಸನ್ಮಾನ ಇದಾಗಿದೆ. ಅತಿಥಿಯಾಗಿ ನನ್ನನ್ನು ಪ್ರೀತಿಯಿಂದ ಕರೆದದ್ದಕ್ಕೆ ಯಕ್ಷಲೋಕ ಹೆಬ್ಬೇರಿ ಸಂಸ್ಥೆಗೂ ಹಾಗೂ ತಮಗೆಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ. ನಾನು ನಿಮ್ಮವನೇ ಆಗಿರುವ ಕಾರಣ ಆ ನೆಲೆಯಲ್ಲಿ ಅತಿಥಿಯ ಉಪಾಧಿಯಲ್ಲಿ ನಾನು ಆಡಿದ ಇಷ್ಟು ಹೊತ್ತಿನ ಮಾತು ತಾವೆಲ್ಲ ಕೇಳಿದ್ದೀರಿ ಸಂಯಮದಿಂದ ಕುಳಿತು. ಇನ್ನು ವ್ಯರ್ಥ ಮಾಡುವುದಿಲ್ಲ ನಾನು ನಿಮ್ಮ ಅಮೂಲ್ಯ ಹೊತ್ತು, ಅದು ನನಗೆ ಗೊತ್ತು. ಯಾಕೆಂದರೆ ಸಮಯದ ಕ್ಷಣಗಣನೆಯೊಂದಿಗೆ ಸಾಕಾರಗೊಳ್ಳಲಿದೆ ಯಕ್ಷಗಾನದ ಸಾಕ್ಷಾತ್ಕಾರ. ಈ ಯಕ್ಷಗಾನದ ಸಾಕಾರಕ್ಕೆ ಬೇಕು ತಮ್ಮೆಲ್ಲರ ತುಂಬು ಮನಸ್ಸಿನ ಸಹಕಾರ. ತಾವೆಲ್ಲ ಈ ಸಹಕಾರವನ್ನು ಕೊಟ್ಟೇ ಕೊಡುತ್ತೀರಾ. ಯಾಕೆಂದರೆ ತಮ್ಮಲ್ಲಿ ಕಲೆಯ ಬಗೆಗಿರುವ ಮಮಕಾರ ಹಾಗೂ ಉತ್ತಮ ಸಂಸ್ಕಾರ.
ನಿಮ್ಮ ಈ ಸುಸಂಸ್ಕೃತವಾದ ಸಂಸ್ಕಾರವನ್ನು ಕಂಡು ನನ್ನ ಹೃದಯದಂತರಾಳದಿಂದ ಬಂದ ಪ್ರೀತಿ ಗೌರವದ ಒಂದೇ ಉದ್ಗಾರ, ಅದು ತಮಗೆಲ್ಲ ನನ್ನ ವಿನಮ್ರತೆಯ ನಮಸ್ಕಾರ. ನಮಸ್ಕಾರ. ನಿಮ್ಮ ಮಾತಿನ ಹಿಂದೆ ಇರುವಂತಹ ಒಂದು ಶಕ್ತಿ ಅಂದರೆ ಬಹುಶಃ ನೀವು ಒಂದು ಯಕ್ಷಗಾನ ಕಲಾವಿದರು. ಆ ಯಕ್ಷಗಾನ ಕಲಾವಿದರಿಗೆ ಮಾತ್ರ ಇಂತಹ ಒಂದು ಅದ್ಭುತವಾದಂತಹ ಮಾತಿನ ಹಿಡಿತ ಇರುವಂಥದ್ದು. ಬಹುಶಃ ನೃತ್ಯ, ಹಾಡುಗಾರಿಕೆ, ಮಾತುಗಾರಿಕೆ, ವೇಷ